ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳನ್ನು ರಿಲೀಸ್ ಮಾಡಿರುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಕರ್ನಾಟಕ ಸರ್ಕಾರ ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಡೇಟ್ಗೆ, ಇವತ್ತು 1/10/2024 ಇವತ್ತು ಬಂದಿರುವಂಥ ಒಂದು ಆದೇಶ ಏನಂತಂದರೆ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ಎಲ್ಲ ಜಿಲ್ಲೆಯಲ್ಲಿರುವಂತಹ BCM ಹಾಸ್ಟೆಲ್ಗಳ ಒಂದು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿರುವುದು ಏನಂತಂದರೆ, 2024-25ನೇ ಸಾಲಿನ ಇಲಾಖೆಯ ಮೆಟ್ರಿಕ್ ನಂತರ ಅಂದರೆ SSLC ನಂತರ ವೃತ್ತಿಪರ ಪದವಿಗಳು ಯಾವ ಬರ್ತಾವೆ ಅಂತಂದರೆ, ಈ ವೃತ್ತಿಪರ ಒಳಗಡೆ ಪ್ಯಾರಾಮೆಡಿಕಲ್ ಬರುತ್ತೆ, GNM ನರ್ಸಿಂಗ್ ಬರುತ್ತೆ, BS ನರ್ಸಿಂಗ್ ಬರುತ್ತೆ, ಇಂಜಿನಿಯರಿಂಗ್ ಬರುತ್ತೆ, AHS, BPT, ಆಮೇಲೆ ಇಂಜಿನಿಯರಿಂಗ್ಸು, ಆಮೇಲೆ B.Ed ಈ ರೀತಿಯಾದಂಥ ಒಂದು ಕೋರ್ಸ್ಗಳು ಬರ್ತವೆ. ಅದರ ಜೊತೆಗೆ ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ ಡಿಗ್ರಿ MA, MSc, MCom, MEd ಈ ಥರ ಬರುವಂಥವು ಈ ಒಂದು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು, ಹೊಸದಾಗಿ ಪ್ರವೇಶ ಬಯಸುವಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ಉಲ್ಲೇಖದ ಕೂಡ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಡೇಟ್ಗಳು ವೆರಿ ಇಂಪಾರ್ಟೆಂಟ್ ರೀ. ಯಾವ ಡೇಟಿಗೆ ಏನಾಗುತ್ತೆ ಅಂತೇಳಿ. ಸೊ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ 2ನೇ ತಾರೀಕು ಅಂದರೆ ನಾಳೆಯಿಂದ ಆರಂಭವಾಗುತ್ತೆ ರೀ. ಆಮೇಲೆ ಹೊಸ ಅರ್ಜಿಗಳನ್ನು ಸಲ್ಲಿಸಲು ಕೊನೆ ದಿನಾಂಕ 30 ಅಂದರೆ 1 ತಿಂಗಳು ಟೈಮ್ ಇರುತ್ತೆ. 2ನೇ ತಾರೀಕಿಂದ ನಾಳೆಯಿಂದ 1 ತಿಂಗಳ ತನಕ ಟೈಮ್ ಇರುತ್ತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಆಮೇಲೆ ಹೊಸ ಅರ್ಜಿಗಳನ್ನು ತಾಲೂಕು ಅಧಿಕಾರಿಗಳು, ಕಲ್ಯಾಣ ಅಧಿಕಾರಿಗಳು ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ 5ನೇ ತಾರೀಕಿಗೆ. ಆಮೇಲೆ ಏನು ಮಾಡ್ತಾರೆ, ತಾಲೂಕು ಸಮಿತಿ ಮೂಲಕ ಆಯ್ಕೆ ಪಟ್ಟಿನ ರಿಲೀಸ್ ಮಾಡ್ತಾರೆ 8ನೇ ತಾರೀಕಿಗೆ. ಅದಾದ ಮೇಲೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ, ಆಯ್ಕೆ ಪಟ್ಟಿ ಬಿಡುಗಡೆ ಆದಮೇಲೆ 11ನೇ ತಾರೀಕಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಹೋಗಿ ಹಾಸ್ಟೆಲಿಗೆ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಹಾಸ್ಟೆಲಿಗೆ ಅಡ್ಮಿಷನ್ ತೊಗೋಬೇಕಂತಂದರೆ ಇಲ್ಲಿ ಏನಂತಂದರೆ 11ನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ. ನಾಳೆಗೆ ಲಿಂಕ್ ಓಪನ್ ಆದ ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ. ಸೊ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ, ಒಂದು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಈ ಒಂದು ಅರ್ಜಿಯನ್ನು SC ST ಮತ್ತು ಮೈನಾರಿಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬೇರೆ ಕ್ಯಾಟಗರಿ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಲ್ಲಿಸಬಹುದು.